ಸುರೇಶ್ ಆರೋಪ ಮಾಡಿದ್ರು. ಈಗ ಡಿ ಕೆ ಸುರೇಶ್ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಮುನಿರತ್ನಮ್ಮ ಬಂದು ನಮ್ಮ ಪಾರ್ಟಿಗೆ ಬಂದು 5 ವರ್ಷ ಆಗಿರ್ಬೋದು, 5 ವರ್ಷ. ಅವರು ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದಾರೆ ಅಂತ ಮಾಧ್ಯಮದಲ್ಲಿ ಹಾಕಿದ್ದಾರೆ, ಅವರು ಹೇಳಿದ್ದಾರೆ. ಅವಾಗಿಂದ ಅವ್ರು ಕಾಂಗ್ರೆಸ್ ಅಲ್ಲೇ ಇರೋದು. ಅವರ ಜೀವನ ಪೂರ್ತಿ 30 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ರು. ಕಾಂಗ್ರೆಸ್ ಇಂದ MLA ಆಗಿದ್ರು. ಅವಾಗ ಯಾಕೆ ಅವನ ಬಗ್ಗೆ ಆಪಾದನೆ ಮಾಡಲಿಲ್ಲ? ಅವಾಗ ಯಾಕೆ ಅವನ್ನ ಸಮರ್ಥನೆ ಮಾಡಿದ್ರು? ಅವಾಗ ಒಳ್ಳೆನಾಗಿದ್ದ, ಈಗ ಕೆಟ್ಟವನಾಗಿದ್ದ. ನಾವೇನು ಹೇಳ್ತಾ ಇದ್ದೀರಿ, ಈಗ ರಾಯಚೂರಲ್ಲಿ PSI ಸತ್ತೋದು, ಅವರ ಇಡೀ ಕುಟುಂಬ ಎಸ್ಸಿಗಳು ಕಂಪ್ಲೇಂಟ್ ಕೊಟ್ಟರು. ನಮ್ಮ ಗಂಡನ ಸಾವಿಗೆ MLAನೇ ಕಾರಣ, ಅವರ ಮಗ ಕಾರಣ ಅಂತ ಹೇಳಿ ಕಂಪ್ಲೇಂಟ್, SC/ST ಕಂಪ್ಲೇಂಟ್ ಕೊಟ್ಟರು. ಯಾರ ಅಮ್ಮ 9 ತಿಂಗಳ ಗರ್ಭಿಣಿ ಬೀದಿಯಲ್ಲಿ ಸುಮಾರು 16 ಗಂಟೆ ಬೀದಿಯಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು, ಬಂಧಿಸಿ. ಯಾಕೆ ಬಂಧಿಸಿಲ್ಲ? ಮಂತ್ರಿಗಳ, ಈಗ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನಾ ಆತ್ಮಹತ್ಯೆ ಮಾಡ್ಕಂತ ಇದ್ದೀನಿ, ನನ್ನ ಕಾರಣ ಈ ಅಧಿಕಾರಿಗಳು ಮತ್ತು ಮಂತ್ರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆಲ್ಲ ಕಳಿಸಿದ್ದಾರೆ. ಅದನ್ನ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ನಾವ್ ಹೇಳ್ತಾ ಇರೋದು, ತಪ್ಪು ಮಾಡಿದವರು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಪ್ರಶ್ನೆನೇ ಇಲ್ಲ. ಈಗ ಮುನಿರತ್ನಮ್ಮ ತಪ್ಪು ಮಾಡಿದ್ದಾರೆ, ಕ್ರಮ ತೆಗೆದುಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ನಿಮ್ಮ ಪಾರ್ಟಿ MLAಗೊಂದು, BJP MLAಗೊಂದು ಮಾಡಬೇಡಿ ಅಂತ. ಈಗ ಮುನಿರತ್ನಮ್ಮ ತಪ್ಪು ಮಾಡಿದ್ರೆ 100% ನಾವ್ ಯಾರು BJP ಅವರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ. ಕಾನೂನು ಪ್ರಕಾರ ಏನ್ ಮಾಡ್ಬೇಕಾಯ್ತು, ನೋಟಿಸ್ ಕೊಟ್ಟು ಕರಿಬೇಕಾಯ್ತು. ಅವ್ರು ಬಂದು ತಪ್ಪಿಸ್ಕೊಂಡು ಓಡೋದ್ರೆ ನೀವು ಅವ್ರನ್ನ ಬಂಧನ ಮಾಡ್ಬೇಕಾಯ್ತು. ಅದು ಬಿಟ್ಬಿಟ್ಟು ಈ ರಾಯಚೂರ್ಗೊಂದು ನ್ಯಾಯ, ಗುಲ್ಬರ್ಗಾದಲ್ಲಿ ಒಂದು ನ್ಯಾಯ, ಬೆಂಗಳೂರು ಒಂದು ನ್ಯಾಯ ಅಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಮುನಿರತ್ನಮ್ಮ ಅವರಿಗೆ ಸಪೋರ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು, ಇದು BJPಯ ಸ್ಪಷ್ಟ ನಿಲುವು. ಅದನ್ನ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಗವರ್ನರ್ ಕೊಟ್ಟರು, ಏಕಾಏಕಿ ಕೊಟ್ರ? ನೋಟಿಸ್ ಕೊಟ್ಟರು ಸಿದ್ದರಾಮಯ್ಯನವ್ರಿಗೆ, ಏನು ನಿಮ್ಮ ಎಕ್ಸ್ಪ್ಲನೇಷನ್ ಕೇಳಿ. ಅವ್ರು ಕೊಟ್ಟ ಮೇಲೆ ಅವರು ಪರ್ಮಿಷನ್ ಕೊಟ್ಟರು. ನೀವು ಹಂಗೆ ಮಾಡ್ಬೋದಾಯ್ತಲ್ಲ, ನೋಟಿಸ್ ಕೊಡ್ಬೋದಾಯ್ತು. ಏನು ಈ ತರ ಕಂಪ್ಲೇಂಟ್ ಬಂದು ಆಮೇಲೆ ಅರೆಸ್ಟ್ ಮಾಡ್ಬೋದಾಯ್ತು. ನಾವ್ಯಾರು ಕ್ವಶನ್ ಮಾಡ್ತಾ ಇಲ್ಲ.